ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಚಿನ್ ಮೆಸೇಜ್ ಮಾಡಿ ಬರಕ್ ಹೇಳ್ದೆ ಯಾಕೆ? ಬರ್ತಿದ್ದಂಗೆ ನನ್ನನ್ನು ತಬ್ಕೊಂಡು ಐ ಮಿಸ್ ಯು ಸಚಿನ್ ಅಂತ ಹೇಳ್ತೀಯ ಅಂದ್ರೆ ಸಚಿನ್ ಮೆಸೇಜ್ ಮಾಡಿ ಬರಕ್ ಹೇಳಿದ್ಯಲ್ಲ ಏನು ಅಂತ ಕೇಳ್ತಿದ್ಯಲ್ಲ. ಹಾಗಲ್ಲ ಸಚಿನ್, ಮೆಸೇಜ್ ಮಾಡಿ ಬರಕ್ ಹೇಳ್ದಲ್ಲ, ಟೆನ್ಷನ್ ಆಗೋಯ್ತು. ಅದ್ ಸರಿ, ಅತ್ತೆ ಮಾವ ಹೇಗಿದ್ದಾರೆ? ಅವರಿಬ್ರು ಚೆನ್ನಾಗಿದ್ದಾರೆ, ನಾನೇ ಚೆನ್ನಾಗಿಲ್ಲ. ಏನಾಯ್ತು ಸಚಿನ್? ನೀನ್ ನನ್ನ ಜೊತೆಲಿ ಇಲ್ಲ ಅನ್ನೋದೇ ಬೇಜಾರು ಸುಮ. ಮೀಟ್ ಮಾಡೋದಕ್ಕೆ ನಿಮ್ ಮನೆಗ್ ಬರ್ತೀನಿ ಅಂದ್ರೆ ಬೇಡ ಅಂತ್ಯ, ಬೇಜಾರಾಗಲ್ವೇನೆ? ಹಾಗಲ್ಲ ಸಚಿನ್, ನಾವಿಬ್ರು ಒಂದ್ ತಿಂಗಳು ಮೀಟ್ ಮಾಡಬಾರ್ದು, ದೂರ ದೂರ ಇರ್ಬೇಕು ಅಂತ ಶಾಸ್ತ್ರನೇ ಹೇಳ್ತಿದ್ಯಲ್ಲ, ನಾನ್ ಏನ್ ಮಾಡ್ಲಿ? ಮನೇಲಿ ಅಪ್ಪನೂ ಹೀಗೆ ಹೇಳ್ತಿದ್ದಾರೆ. ಅಲ್ಲ, ಎಲ್ರು ಹೀಗೆ ಹೇಳಿದ್ರೆ ನನ್ನ ಫೀಲಿಂಗ್ಸ್ ನ ಯಾರು ಅರ್ಥ ಮಾಡ್ಕೋತಾರೆ? ನಂಗೆಲ್ಲ ಅರ್ಥ ಆಗತ್ತೆ ಸಚಿನ್, ಆದ್ರೆ ದೊಡ್ಡವ್ರು ಏನೇ ಹೇಳಿದ್ರು ಅದ್ ನಮ್ ಒಳ್ಳೇದಕ್ಕೆ ಅಲ್ವಾ? ಒಂದ್ ಸ್ವಲ್ಪ ದಿನ ಅಷ್ಟೇ ಪ್ಲೀಸ್. ನೀನಿಲ್ದೆ ಒಂದೊಂದ್ ದಿನ ಕಳಿಯೋದು ಕಷ್ಟ ಆಗ್ತಿದೆ ಸುಮ. ಅಲ್ಲ, ಈ ತರ ದೂರ ಇರ್ಬೇಕು ಅಂತ ನಾವು ಅಷ್ಟು ಕಷ್ಟ ಬಿದ್ದು ಮದ್ವೆ ಆಗಿದ್ದು. ಏನ್ ಮಾಡೋದು ಸಚಿನ್, ಜಾತಕದಲ್ಲೇ ಪ್ರಾಬ್ಲಮ್ ಇದೆಯಲ್ಲ. ನಮ್ಮ ಅವ್ವನೂ ಅಷ್ಟೇ ಶಾಸ್ತ್ರನೆಲ್ಲ ತುಂಬಾ ನಂಬ್ತಾರೆ. ಈಗ ನಾವ್ ಅವ್ರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಮುಂದೇನಾದ್ರೂ ತೊಂದ್ರೆ ಆದ್ರೆ ಎಲ್ರೂ ಮನ್ಸಿಗೂ ನೋವಾಗುತ್ತೆ. ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ, ನನ್ಗೋಸ್ಕರ ಅಡ್ಜಸ್ಟ್ ಮಾಡ್ಕೊ, ಸರಿನಾ? ಓಕೆ ಸರಿ, ಆದರೆ ನಂಗೆ ಫೀಲ್ ಆಗದೆ ಇರೋ ಥರ ಏನಾದರೂ ಮಾಡಬೇಕಲ್ವಾ? ಹಾ, ಒಂದ್ ಕೆಲಸ ಮಾಡೋಣ. ಏನು? ನಾವಿಬ್ರು ಮಿನಿಮಮ್ ಅಂದ್ರೂ ಒಂದ್ 2-3 ಸಲ ಫೋನಲ್ಲಿ ಮಾತಾಡೋಣ, ಅವಾಗ ಮಿಸ್ಸಿಂಗ್ ಫೀಲಿಂಗ್ ಬರಲ್ಲ. ಈಗ ಹಿಂಗೆ ಹೇಳ್ತೀಯ, ಆಮೇಲೆ ಮನೆಗೆ ಹೋದ್ಮೇಲೆ ಅಮ್ಮ ಇದ್ದಾರೆ, ಅಕ್ಕ ಇದ್ದಾರೆ, ಅಪ್ಪ ಇದ್ದಾರೆ ಅಂತ ಏನೇನೋ ಕಾರಣ ಕೊಡ್ತೀಯ. ಖಂಡಿತವಾಗ್ಲೂ ಇಲ್ಲ, ಯಾರೇ ಇದ್ರು ನಾನು ಮಾತಾಡ್ತೀನಿ, ಸರಿನಾ? ಪ್ರಾಮಿಸ್? ಪ್ರಾಮಿಸ್. ಏ, ಟೂ ಮಚ್ ಆಯ್ತು ನಿಂದು. ಸುಮ್ನೆ ತಮಾಷೆ ಮಾಡ್ತೆ ಅಷ್ಟೆ. ಸರಿ, ನಾನಿನ್ ಹೊರಡ್ತೀನಿ, ಮನೇಲಿ ಯಾರಿಗೂ ಹೇಳ್ಬಿಟ್ಟು ಬಂದಿಲ್ಲ. ನಾನು ಆಮೇಲೆ ನಿನಗೆ ಫೋನ್ ಮಾಡ್ತೀನಿ. ಮಿಸ್ ಯು. ಯು ಟು. ಬೈ. ಈ ಶಾಸ್ತ್ರಗಳನ್ನ ಯಾರು ಕಂಡುಹಿಡಿದ್ರು? ಅಲ್ಲ, ಈ ತರ ಪ್ರೇಮಿಗಳನ್ನ ಶಾಸ್ತ್ರ ದೂರ ಇಡತ್ತೆ ಅಂದ್ರೆ ಇಟ್ ಹರ್ಟ್ಸ್. ಏನ್ ಇಸಿಯ ನಂಜಮ್ಮ, ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದೆ? ಆ ಮನೆ ಆಡಿ ರಾಜಿನ ಮನೆಯಿಂದ ಓಡ್ಸು ಅಂತ ಹೇಳುವ ಅಂತ ಕರೆದೆ. ಯಾಕೆ ಮತ್ತೆ ನನ್ನ ಕಿತಾಪತಿ ಶುರು ಮಾಡಿದ್ಲಾ? ಎಂತ ಮಾತು ಗೋಪಾಲ, ಈಸದ್ ನಕ್ಷತ್ರದಾಗ ಹುಡ್ತಾವಳು ಅವಳು, ಕಿತಾಪತಿ ಮಾಡದೆ ಇರ್ತಾಳ? ನಾವಿನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಆ ಮಾರಿ ಮೃತ್ಯು ಆಗಿ ಹುಟ್ಟೋ ಬಂಗಾರಮ್ಮನ ಹೊಟ್ಟೆ ಹಾಗೆ ಮುಗಿಸ್ಬಿಡ್ತಾಳೆ. ಅಟ್ಟಯ್ಯ, ಏನ್ ನೋಡ್ತಿದ್ಯಾ ನಂಜಮ್ಮ?